ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಈಶ್ವರಪ್ಪ ಗೋರ್ನಾಳ್ IGTV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮುಂಜಾನೆ ಶುಭೋದಯ. ಇವತ್ತಿನ ಈ ಒಂದು ಹೊಸ ವಿಶೇಷ ಮಾಹಿತಿ ಹೇಳಬೇಕಪ್ಪ ಅಂದ್ರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಅಂದ್ರೆ ಇಂಗ್ಲೀಷ್ನಾಗ PMFME ಅಂತ ಕರೀತಾರೆ. ಹೆಂಗಂದ್ರೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಈ ಯೋಜನೆಗೆ 10 ಲಕ್ಷದಿಂದ 30 ಲಕ್ಷಗಳವರೆಗೆ ಸಹಾಯಧನವನ್ನು ಕೊಡುತ್ತಾರೆ. ಇದರಾಗ 50% ಸಬ್ಸಿಡಿ ದರದಲ್ಲಿ ಕೊಡುತ್ತಾರೆ. ಈ ಯೋಜನೆ ಭಾಳ ವಿಶೇಷವಾಗಿ ಹೇಳಬೇಕಪ್ಪ ಅಂದ್ರೆ ಯಾವುದೇ ರೈತರು ಇರ್ಬೋದು ಮತ್ತು ಇತರೆ ಸಾರ್ವಜನಿಕರು ಇರಬಹುದು. ಇದರ ಭಾಳ ವಿಶೇಷ ಹೇಳಿದ್ರೆ ಬಹುತೇಕ ಯೋಜನೆಗಳಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಡಬೇಕಂತ ಹೇಳಿ ಒಂದಿರ್ತದ. ಇದೆಲ್ಲದರ ಹೊರತಾಗಿ ಕಿರು ಆಹಾರ ಸಂಸ್ಕರಣಾ ಘಟಕಕ್ಕೆ ಯಾವುದೇ ರೈತರಿಗೆ ಇರಬೇಕಂತ ಏನು ಅವಶ್ಯಕತೆನೇ ಇಲ್ಲ ಹೇಳ್ಬೇಕಂದ್ರೆ ಮತ್ತು ಇದು ಬಿಟ್ಟು ಇನ್ನೊಂದು ಕೃಷಿ ಪಹಣಿ RTC ಉತ್ತಾರಿ ಏನೂ ಸಂಬಂಧ ಇಲ್ಲದಕ್ಕೆ ಕೇಳೋದು ನಿಲ್ಲೋದು ಹೊರತಾಗಿ ಇದು ಯಾರಿಗಪ್ಪ ಅಂದರೆ ಸ್ವಯಂ ವೃತ್ತಿಯನ್ನು ಮಾಡ್ತಕ್ಕಂಥವರು ಅಂದರೆ ಯುವಕರಿರ್ಬಹುದು ಮತ್ತು ಮಹಿಳೆ ಇರ್ಬೋದು, ವಯಸ್ಸಾದವರು ಯಾವುದೇ ಇರಲಿ ನಡೀತದೆ. ಇದಕ್ಕೆ ವಿಶೇಷ ಮಾಹಿತಿ ಏನು ಬೇಕಂದ್ರೆ ಪ್ರತಿಯೊಂದು ಯಾವುದೇ ಅಲ್ಲಿ ವ್ಯವಹಾರ ಮಾಡ್ಬೇಕಂದ್ರೆ GST ಟ್ಯಾಕ್ಸ್ ಇರ್ತದೆ. ಈ ಯೋಜನೆ ತೊಗೋಬೇಕಂದ್ರೆ ಟ್ಯಾಕ್ಸ್ ಅನ್ನುವಂಥದ್ದು ಅವಶ್ಯಕತೆ ಇಲ್ಲದ ಹೇಳ್ಬೇಕಂದ್ರೆ ಇದು ಬಿಟ್ಟು ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ಯಾವುದೇ ಶೈಕ್ಷಣಿಕ ಅರ್ಹತೆ ಅನ್ನೋಂಥದ್ದು ಇದಕ್ಕೆ ನಿಗದಿ ಮಾಡಿಲ್ಲ. ಹೇಳ್ಬೇಕಂದ್ರೆ ಯಾವ್ಯಾವ ಘಟಕವನ್ನು ಸ್ಥಾಪನೆ ಮಾಡ್ಕೋಬೇಕಂದ್ರೆ ಬೇಕರಿ ಉತ್ಪನ್ನ ರೆಡಿ ಮಾಡ್ಕೊಳ್ಳೋದಾಗಲಿ, ಖಾರ ಕೊಟ್ಟು ಮಷಿನ್ ರೆಡಿ ಮಾಡ್ಕೊಳ್ಳೋದಾಗಲಿ ಮತ್ತು ಯಾವುದೇ ಒಣ ದ್ರಾಕ್ಷಿ ಘಟಕವನ್ನು ಹೈಟೆಕ್ ಯಂತ್ರಕ್ಕೆ ರೆಡಿ ಮಾಡ್ಕೊಳ್ಳೋದಾಗಲಿ ಇನ್ನಿತರೆ ಇಂಥ ಹಲವಾರು ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡುವುದಕ್ಕೆ ಈ ಯೋಜನೆ ಮುಂದಾಗಿದೆ. ಹೇಳ್ಬೇಕಂದ್ರೆ ಇದು ಹೆಂಗಪ್ಪ ಅಂದ್ರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ DRP ಅಂದರೆ ಡಿಸ್ಟ್ರಿಕ್ಟ್ ರಿಸರ್ಚ್ ಪರ್ಸನ್ ಅಂತ ಹೇಳಿ ಅಂದ್ರೆ ನಾವು ಅದಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ಕರಿತೀವರಿಗೆ. ಅವ್ರ ನಂಬರ್ ಬೇಕಂದ್ರೆ ಎಲ್ಲ ಡಿಸ್ಟ್ರಿಕ್ಟ್ ಯಾವುದೇ ನೀವು ಕರ್ನಾಟಕದ ಯಾವುದೇ ಬೇಕಾದ ಜಿಲ್ಲಾದವರು ಇರಲಿ ಅವ್ರ ನಂಬರ್ ನಾ ಕೊಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ. ಇದ್ರ ಬಗ್ಗೆ ಈ ಯೋಜನೆ ಬಗ್ಗೆ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರ ಕಡೆ ನೀವು ಕೇಳ್ಕೊಬೋದು. ಈ ಯೋಜನೆಗೆ ಅರ್ಜಿ ಸಲ್ಲಿಸಕ್ಕಂತ ಮೊದಲು ನೀವು ಫಲಾನುಭವಿಯನ್ನು ಕರೆದುಕೊಂಡು ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಮೊದಲು ಭೇಟಿ ಮಾಡಬೇಕು. ಇದು ಒಂದೇ ನಿಮ್ಮ ಮೊದಲು ಕೆಲಸ ಹೇಳ್ಬೇಕಂದ್ರೆ ಫಲಾನುಭವಿಯನ್ನು ಭೇಟಿ ಮಾಡಿದ ತಕ್ಷಣ ಈ ಯೋಜನೆಯ ಬಗ್ಗೆ ತಿಳಿ ಹೇಳಿ ಯಾವ ಘಟಕಕ್ಕೆ ಎಷ್ಟು ಪ್ರಾಜೆಕ್ಟ್ ಉಪಯೋಗ ಆಗುತ್ತದೆ ಎಂದು ಅವರ ಬಳಿ ಚರ್ಚೆ ಮಾಡ್ಬೋದು. ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಇದೆಲ್ಲ ಅರ್ಜಿ ಎಲ್ಲ ಸಲ್ಲಿಸಿದ ತಕ್ಷಣ ನಿಮ್ಮ DRC ಅವರಂತ ಹೋಗಿರ್ತದೆ. ಅಂದ್ರೆ ಡಿಸ್ಟಿಕ್ ಲೆವೆಲ್ ಕಮಿಟಿ ಅಂತ ಹೇಳಿ ಅಂದ್ರೆ ಅದಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರಂದ್ರೆ DC ಆಗಿರ್ತಾರೆ, ಅಂದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ಬೇಕಂದ್ರೆ ನಾನು ನಿಮ್ಮ ಮೊದಲು ಅಲ್ಲಿ ಅವರು ಮೀಟಿಂಗ್ ತೊಗೊಂಡಿರ್ತಾರೆ. ಅಲ್ಲಿ DRP ಅವರು ಇರ್ತಾರೆ, ಜಿಲ್ಲಾ ಪಂಚಾಯತಿಗೆ ಒಪ್ಪಿರ್ತಕ್ಕಂಥ CEO ಅವರು ಇರ್ತಾರೆ. ಆ ಮೀಟಿಂಗ್ನಲ್ಲಿ ಈ ಫಲಾನುಭವಿ ಬಗ್ಗೆ ಭಾಳ ಯೋಚನೆ ಮಾಡ್ತಾರೆ. ಏನಪ್ಪ ಅಂದ್ರೆ ಇದರ ಬಗ್ಗೆ ಇವರಿಗೆ ಸರಿಯಾಗಿ ಒದಗುತ್ತದೋ ಇಲ್ಲೋ ಈ ಕೆಲಸ ಮತ್ತು ಇವ್ರಿಗೆ ಮಾರ್ಕೆಟಿಂಗ್ ಸರಿಯಾದೋ ಇಲ್ಲೋ ಎಂಬುದನ್ನು ಅಲ್ಲಿ ಪರಿಶೋಧನೆ ಮಾಡಿರ್ತಾರೆ. ಆ ಸಭೆ ಮುಗಿದ ತಕ್ಷಣ ನಿಮಗೆ ಈ ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತದೆ. ಇದೆಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಒಂದು ಲಾಸ್ಟ್ ಸಬ್ಸಿಡಿ ಬರುತ್ತದೆ. ಎರಡೂ ಬಂದಂಗಾಯಿತು. 3 ವರ್ಷ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನೀವೇ ರಿಕ್ವೈರ್ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಭಾಳ ವಿಶೇಷ ಹೇಳ್ಬೇಕಂದ್ರೆ ನಿಮ್ಮ ಕಡೆಯಿಂದ ಮಾರ್ಕೆಟಿಂಗ್ ಮುಖ್ಯ. ಇದ್ರ ಬಗ್ಗೆ ಪರ್ಪೋಸ್ ಮಾಡೋದು ಓಕೆ ಆಗಿತ್ತಂದ್ರೆ ಅಂದಾಕರ ನಿಮಗೆ ಇದ್ರ ಬಗ್ಗೆ ಈ ಯೋಜನೆ ಬಗ್ಗೆ ಭಾಳ ಒದಗಿರ್ತದೆ. ನಂಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ DRP ಅವ್ರ ನಂಬರ್ ಹೆಚ್ಚಿನ ಮಾಹಿತಿ ನಾ ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಇದ್ರಲ್ಲಿ ಅರ್ಜಿ ಲಿಂಕ್ ನಾ ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿರಿ, ನಾನು ನಂಬರ್ ಕೊಟ್ಟಿರ್ತೀನಿ. ಇಷ್ಟು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.